ಹಾಯ್ ಅನು, ವಾಟ್ಸಪ್ ಏನನು ಇವತ್ತು ಆಫೀಸಿಗೆ ಬಂದ್ಬಿಟ್ಟಿದ್ಯಾ? ಐ ಮೀನ್ ಎನಿ ಡೇ ಆಫೀಸಿಗೆ ಬರ್ಬೋದು, ಬಟ್ ಇವತ್ ಬಂದಿದ್ಯಲ್ಲ ಅದಕ್ಕೆ ಕೇಳ್ದೆ. ಎನಿಥಿಂಗ್ ಸ್ಪೆಷಲ್? ಏನಿಲ್ಲ ಮ್ಯಾಮ್, ಸುಮ್ಮನೆ ಹಾಗೆ ಬಂದೆ. ಆಲ್ ಓಕೆ? ಯಾ ಮ್ಯಾಮ್, ಬಟ್ ಒಂದು ಕ್ವಶನ್. ಆರ್ಯ ಸರ್ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ ಅನ್ನೋದು ನಿಮಗ್ ಗೊತ್ತಿತ್ತಾ? ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರಿಲ್ವಾ? ಸೊ ವಾಟ್? ಅಂದ್ರೆ ಮ್ಯಾಮ್, ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅಲ್ವಾ? ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಬುಕ್ ಇವೆಲ್ಲ. ಯಾ ನನ್ನ ಹತ್ರ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸು ಇದೆ. ನಿನಗೇನಾದ್ರೂ ಬೇಕಿತ್ತಾ? ಐ ಮೀನ್ ಸರ್ ಇದ್ರ ಬಗ್ಗೆ ನನಗೇನು ಹೇಳಲೇ ಇಲ್ಲ. ನಿನಗ್ ಬೇಕಾದ್ರೆ ಹೇಳು, ಐಲ್ ಗಿವ್. ಇಲ್ಲ ಮ್ಯಾಮ್, ಇಟ್ಸ್ ಓಕೆ. ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ದೆ ಅಷ್ಟೇ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಸೇರಿಸಬೇಕು ಅಂದ್ರೆ ಇವೆಲ್ಲ ಬೇಕಾಗ್ಬೋದು. ಸೊ ಓಕೆ ಅನು, ನೋ ಪ್ರಾಬ್ಲಮ್. ಸರ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಸೇಫ್ ಆಗಿದೆ, ನಾಟ್ ಟು ವರಿ. ಒರಿಜಿನಲ್ ಡಾಕ್ಯುಮೆಂಟ್ಸ್? ವ್ಯಕ್ತಿನೇ ಒರಿಜಿನಲ್ ಅಲ್ಲ, ಡಾಕ್ಯುಮೆಂಟ್ಸ್ ಇತ್ತು ಏನ್ ಪ್ರಯೋಜನ? ಅನು, ದ್ಯಾಟ್ಸ್ ಸ್ಟ್ರೇಂಜ್. ಒಂದ್ ಬಾಯ್ ಕೂಡ ಹೇಳ್ದೆ ಹೋಗ್ಬಿಡ್ಲಲ್ಲ. ಐ ಮೀನ್ ಇವಳನ್ನ ನಿಲ್ಸಿ ಮಾತಾಡ್ಸಿದ್ದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೂಡ ಕೊಡೋಗೊತ್ತಿಲ್ಲ ಇವಳಿಗೆ. ನೀನು ಬಲೆ ಹಾಕಿ ಹುಡುಕ್ತಿದ್ಯಲ್ಲ, ಆಮೇಲೆ ಸುಭಾಷ್ ಪಾಟೀಲ್ ಸಿಕ್ಕಾಕೊಂಡಿದ್ದಾನೆ. ಸುಭಾಷ್ ಪಾಟೀಲ್ ಯಾರು ಸರ್? ಅಮ್ಮನ್ ಮುಂದೆ ಯಾಕೆ ಅವ್ರ ಬಗ್ಗೆ ಮಾತಾಡಬಾರ್ದು? ಆಫೀಸಿನ ಯಾವುದೇ ವಿಚಾರನ ಅಮ್ಮನ ಮುಂದೆ ಮಾತಾಡಿದ್ರೆ ಅಮ್ಮನ್ಗೆ ರಾಜನಂದಿನಿಯವ್ರ ಬಗ್ಗೆ ನೆನಪಾಗುತ್ತೆ. ಅವ್ರ ಮಾತಲ್ಲಿ ಕಣ್ಣಲ್ಲಿ ಸತ್ಯನೇ ಇಲ್ಲ. ನನಗೆ ಗೊತ್ತಿರೋ ವಿಷಯನ ಆರ್ಯ ಸರ್ ಹತ್ರ ಹೇಳ್ಕೊಂಡ್ರೆ ಖಂಡಿತ ಇನ್ನೇನೋ ಹೇಳಿ ನನ್ ಬಾಯಿ ಮುಚ್ಚಿಸ್ತಾರೆ. ಇಲ್ಲ, ಇನ್ಮೇಲೆ ನಾನು ಯಾಮಾರಲ್ಲ. ಸುಭಾಷ್ ಪಾಟೀಲ್ ಬಗ್ಗೆ ಶಾರದಮ್ಮ ಅವ್ರಿಗೆ, ಹೊಸ್ಮನಿ ಅಜ್ಜಯ್ಯಂಗೆ ಮತ್ತೆ ಶಾನ್ ಬೋಗ್ರಿಗೆ ಎಲ್ರಿಗೂ ಗೊತ್ತಿದೆ. ಆದ್ರೂ ಇವರೆಲ್ಲ ಸುಮ್ನೆ ಇದ್ದಾರೆ. ಇದನ್ನೆಲ್ಲ ಮುಚ್ಚಿಡೋದಕ್ಕೆ ಕಾರಣನಾದ್ರೂ ಏನು? ನನಗಿದು ಗೊತ್ತಾಗಿದ್ದು ರಾಜೇಶ್ ಅವರಿಂದ. ಅವರೇ ಈಗ ನಂಗೆ ಸಹಾಯ ಮಾಡ್ಬೇಕು. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ The number you are calling is either unreachable or switched off at the moment. ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಪರಶುರಾಮ ನಿನ್ ಹಾಕುದೋ ಎಲ್ಲಮ್ಮ ಪರಶುರಾಮ ನಿನ್ ಹಾಕುದೋ ಎಲ್ಲಮ್ಮ ಮನುಷ್ಯನ ಅರಿವು ಅಂಗೈಯಗಳ, ಅರಿಯದೇ ಇರುವುದು ಆಕಾಶದಗಳ. ಎಲ್ಲಾ ಪ್ರಶ್ನೆಗೂ ಮನುಷ್ಯನ ಹತ್ರನೇ ಉತ್ತರ ಸಿಗೋದಿಲ್ಲ. ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅಂತ ಆ ತಾಯಿ ಹೇಳುವುದಿಲ್ಲ. ಆಕಿ ಅದಕ್ಕ ನನ್ನ ಕಳಿಸ್ಯಾಳ. ಜೋಗ್ತವ, ನೀನ್ ಹೇಳಿದ್ ಸರಿನೇ. ಮನುಷ್ಯನ ಅರಿವು ಕೇವಲ ಅಂಗೈ. ನಮಗ್ ತಿಳಿದೇ ಇರೋದು ಸಾಕಷ್ಟು ವಿಷಯಗಳಿವೆ. ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿಲ್ಲ, ಇರೋದು ಒಂದೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಜೋಗ್ತವ? ಮಾಮ್ ಇನ್ ಲಾ, ಆರ್ ಯು ಸೀರಿಯಸ್? ಹೊಟ್ಟೆಪಾಡ್ಗ ಅವ್ರೇನೋ ಹೇಳ್ಕೊತಾರೆ ಅಂದ್ರೆ ನೀವ್ ಅದನ್ನೆಲ್ಲ ನಂಬ್ತೀರಾ? ಈಗ ಏನ್ ಕೇಳಕ್ ಹೊರಟಿದ್ದೀರಾ? ಮಾನ್ಸಿ, ಮಾನ್ಸಿ, ಜೋಗವಂಗ್ ನೀರ್ ತಂದ್ಕೊಡಿ. ನಾನಾ?
ಮಾನ್ಸಿ ನೀರ್ ತಗೊಂಡ್ ಬಾ ಅಂದೆ. ಪ್ಲೀಸ್ ಗೋ. ಒಂದ್ ನಿಮಿಷ, ನಾನ್ ನಿಮಗ್ ಕೆಲವು ಪ್ರಶ್ನೆ ಕೇಳ್ಬೋದಾ? ದೇವಿನೇ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತಾರಾ? ಐ ಮೀನ್, ಇಂಥ ಟೈಮಲ್ಲಿ ಇಲ್ಲಿಗೆ ಹೋಗ್ಬೇಕು, ಹೀಗೆ ಮಾತಾಡ್ಬೇಕು, ಹೇಗಿದ್ ಸಾಧ್ಯ? ದೇವಿ ನಿಮ್ ಕಿವಿಲ್ ಹೇಳ್ತಾರಾ? ನಾವು ಮಾತಾಡೋ ಹಾಗೆ ನಿಮಗ್ ಕೇಳುತ್ತಾ? ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೇನೆ ಅಷ್ಟೇ. ಮಾನ್ಸಿ, ಅಮ್ಮ ಹೇಳಿದ್ಮೇಲೂ ನೀ ಈ ತರ ಮಾತಾಡ್ತಿದ್ಯಲ್ಲ, ಇಟ್ಸ್ ನಾಟ್ ಫೇರ್. ಕ್ಷಮಿಸಿ ಜೋಗವ್ವ, ಅವಳು ಹೀಗೇನೆ ಏನಾದ್ರೂ ಒಂದು ಪಟ್ಟಂತ ಮಾತಾಡ್ಬಿಡ್ತಾಳೆ, ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಮಾತು ಕಟುವಾಗಿದ್ರ ಮನಸ್ಸು ಶುಚಿ ಆಗದ ಅಂತ ಅರ್ಥ. ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ನೆನ್ಸು. ಯಾರ್ ಏನೇ ಕೇಳ್ಕೊಂಡ್ರು ಆಕಿ ಅದಕ್ಕ ಉತ್ತರ ನೀಡ್ತಾಳ. ತಾಯಿ, ಕೆಲವು ದಿನಗಳಿಂದ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾನೇ ಇದೆ. ಇದಕ್ಕುತ್ತರ ನೀನಲ್ದೆ ಇನ್ಯಾರು ಕೊಡಕ್ಕೂ ಸಾಧ್ಯ ಇಲ್ಲ. ಈಗ ನನಗೆ ನಿನ್ನ ಸಹಾಯ ಬೇಕು. ನನ್ನ ಮನಸ್ಸಲ್ಲಿರೋ ಒಂದೇ ಒಂದು ಪ್ರಶ್ನೆನ ತಾಯಿ ಮುಂದೆ ಇಡ್ತಾ ಇದ್ದೀನಿ. ರಾಜನಂದಿನಿ ಮತ್ತು ಅನು ನಾನು ಊಹೆ ಮಾಡ್ತಿರೋ ಜನ್ಮಾಂತರದ ನಂಟಿದೆಯಾ ಇಲ್ವಾ? ಉತ್ತರ ಕೊಡ್ತಾಯಿ. ಅಣ್ಣ ಅಣ್ಣ, ಈ ಮನೆಯವರು ಎಲ್ಲಿ ಹೋಗಿದ್ದಾರೆ? ರಾಜೇಶನ್ ಕೇಳ್ತಿದ್ದೀರಾ? ಹಾ ಹೌದು. ಅವ್ರು ನೋಡಿ ತುಂಬಾ ದಿನ ಆಯ್ತಮ್ಮ. ಮನೆ ಖಾಲಿ ಮಾಡಿರ್ಬೋದು ಅನ್ಸುತ್ತೆ. ಏನು ಮನೆ ಖಾಲಿ ಮಾಡಿದಾರ? ಅವ್ರು ಎಲ್ಲಿ ಹೋದ್ರು ಅಂತ ಏನಾದ್ರೂ ಗೊತ್ತಿದ್ಯಾ? ಇಲ್ಲಮ್ಮ. ಹಾ, ಅವತ್ತೊಂದಿನ ದೊಡ್ಡ ಗಾಡಿಯಲ್ಲಿ ಹೊರಟಿದ್ರು. ಅದು ತುಂಬಾ ದುಬಾರಿ ಗಾಡಿ. ಅವತ್ತೇ ಲಾಸ್ಟ್ ನೋಡಿದ್ದು. ಇಲ್ಲಿ ಅವ್ರಿಗೆ ಬೇಕಾದವ್ರು ಯಾರಾದ್ರೂ ಇದಾರಾ? ಅಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ? ಇಲ್ಲಮ್ಮ, ಗೊತ್ತಿಲ್ಲ. ರಾಜೇಶ್ ಗೊತ್ತಿರೋರು ಇನ್ಯಾರಿದ್ದಾರೆ? ಆರ್ಯ ಸರ್ ಮತ್ತೆ ಜೇಂಡೆ ಸರ್ನ ಬಿಟ್ರೆ ಇನ್ಯಾರನ್ನ ಕೇಳೋದು? ನಾನು ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ತಿದ್ದೀನಿ ಅನ್ನೋದೇ ನಂಬಕ್ಕಾಗ್ತಾ ಇಲ್ಲ. ಈ ಕಾಲದಲ್ಲೂ ನೀವು ಇದನ್ನೆಲ್ಲ ಬಿಲೀವ್ ಮಾಡ್ತಿರಲ್ಲ. ನಾನ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹೇಳು ಹರ್ಷ? ಅಲ್ಲ ಮಾಮಿನ್ ಲಾ, ನಿಮ್ ಮನ್ಸ್ಗೂ ಆ ಹೂವು ಏನಾದ್ರು ವೈರ್ಲೆಸ್ ಕನೆಕ್ಷನ್ ಇದೆಯಾ? ಸೈನ್ಸ್, ಟೆಕ್ನಾಲಜಿ ಅಂತ ಎಷ್ಟೆಲ್ಲ ಮಾತಾಡ್ತೀವಿ. ನಮ್ ಮನ್ಸಿನ ಪ್ರಶ್ನೆಗೆ ಬೆಳಗ್ಗೆ ಅರಳಿ ಮಧ್ಯಾಹ್ನ ಬಾಡೋಗೋ ಹೂವಲ್ಲಿ ಉತ್ತರ ಹುಡುಕ್ತಿವಿ. ಇಸ್ಂಟ್ ಇಟ್ ಫನ್ನಿ, ಸಿಲ್ಲಿ?
ಜೋಗವ್ವ, ಅಂದ್ರೆ ನನ್ನ ಅನುಮಾನ ಸುಳ್ಳಲ್ಲ ಅಲ್ವಾ? ಅಲ್ವಾ? ದೇವರು ನನ್ನ ಕಡೆ ಜಂಡಿ, ನಿನ್ನ ದೇವರು ನನ್ನ ಕಡೆ ಜಂಡಿ. ಅದನ್ನ ಮನಸ್ಸಲ್ಲಿಟ್ಕೋ, ಅದನ್ನೇ ನಂಬು, ಅದೇ ನಿಜ ಆಗೋದು. ಇಲ್ಲಿವರೆಗೂ ಹಾಗಂತಾನೆ ನಂಬ್ಕೊಂಡಿದ್ದೀನಿ, ಈಗಲೂ ನಂಬ್ತೀನಿ. ಅನುಗೆ ಗೊತ್ತಾಗಿಲ್ಲ ಜಂಡೆ, ಗಂಡ ಕೆಲಸದಲ್ಲಿದ್ದಾನೆ, ಮತದಾರರ ಪಟ್ಟಿ ಸರಿಪಡಿಸೋ ತಾಪತ್ರೆ ಅವನಿಗೆ ಯಾಕೆ ಅಂತ ಅವಳೇ ಹೋಗಿದ್ದಾಳೆ. ಅವಳಲ್ಲಿಗೆ ಹೋದಾಗ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಅನ್ನೋದು ಗೊತ್ತಾಗಿದೆ. ಒಂದು ನಿಮಿಷ. ಹಾಯ್ ಸರ್. ಹಾಯ್ ಮೀರಾ. ಸರ್, ಈ ಫೈಲ್ಗೆ ನಿಮ್ದೊಂದು ಸಿಗ್ನೇಚರ್ ಬೇಕು. ಸರ್, ಅನು ಹ್ಯಾಡ್ ಕಮ್ ಟು ಆಫೀಸ್. Yeah, I know Meera. I met her. ಯಾ ಸರ್. ಅನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳಿ ಹಾಗೆ ಹೊರಟೋದ್ಲು. ಯಾಕೆ ಅಂತ ಗೊತ್ತಾಗ್ಲಿಲ್ಲ ಸರ್. Original documents, is it? ಯಾ ಸರ್. ಶಿ ವಾಸ್ ಕನ್ಸರ್ನ್ಡ್ ಅಬೌಟ್ ಯುವರ್ ವೋಟರ್ ಐಡಿ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಕೇಳ್ಬಿಟ್ಟು ಹಾಗೆ ಹೋದ್ಲು. ಸರ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಿತ್ತಾ? ನಿಮ್ಮ ಹತ್ರ ಕೊಟ್ಟಿರಲ್ಲ? ಸರ್, ವೈ ಆಮ್ ಸೇಯಿಂಗ್ ದಿಸ್ ಇಸ್ ಬಿಕಾಸ್ ನಾಳೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನು ನಾನೇ ಇಟ್ಕೊಂಡಿದ್ದೀನಿ. ಅವ್ರ ಹತ್ರ ಕೊಟ್ಟಿಲ್ಲ ಅಂತ ಅನಿಸ್ಬಾರ್ದಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಸರ್. ಅನು ಏನಾದರೂ ಡಾಕ್ಯುಮೆಂಟ್ಸ್ ನೋಡಿದ್ಲ? ನೋ ಸರ್, ಹೇಳಿದ್ನಲ್ಲ, ಎಲ್ಲ ಡಾಕ್ಯುಮೆಂಟ್ಸು ಇದೆ ಅಲ್ವಾ ಅಂತ ಕೇಳಿ ಹಾಗೆ ಹೊರಟೋದ್ಲು. ಯಾವುದನ್ನು ಚೆಕ್ ಮಾಡಲಿಲ್ಲ. ಓಕೆ ಮೀರಾ. ಝೆಂಡೆ, ಅನು ನೀರಿನ ಹತ್ರ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳಿದ್ದಾರೆ. ಅದಕ್ಕಿಂತ ಇನ್ನೊಂದು ಸಮಸ್ಯೆ ಆಗಿದೆ ಈಗ. ನಿನ್ನ ಅನು ಮೇಡಮ್ ಅಲ್ಲಿ ರಾಜೇಶ್ ನೋಡ್ಕೊಂಡು ಹೋಗಿದ್ದಾರೆ. ಇದಕ್ಕಿದ್ದಾಗೆ ರಾಜೇಶ್ ಮನೆಗೆ ಯಾಕೆ ಹೋಗ್ಬೇಕಾಗಿತ್ತು? ಏನೋ ಗೊತ್ತಾಗಿದೆ ಆರ್ಯ, ಪಕ್ಕ 100% ಶೋರ್. ಇಲ್ಲ ಝೆಂಡೆ, ಅವಳು ಗೊತ್ತಾಗಿರಲ್ಲ. ಗೊತ್ತಾಗಿದ್ದಿದ್ರೆ ಅವಳು ನನ್ನ ಹತ್ರನೇ ಬಂದು ಕೇಳಿರೋದು. ಅವಳಿಗೇನು ಗೊತ್ತಾಗಿರಲ್ಲ ಝೆಂಡೆ, ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ. ಗೊತ್ತಾಗಕೂಡದು. ಅನು, ಇಲ್ಲೇನಮ್ಮ ಮಾಡ್ತಾ ಇದೀಯಾ? ನಿಮ್ಮನ್ನೇ ಭೇಟಿ ಮಾಡೋಣ ಅಂತ ಬಂದೆ ಸರ್. ಫೋನ್ ಮಾಡ್ಬೋದಿತ್ತಲ್ಲಮ್ಮ. ಇಲ್ಲ ಸರ್, ಇದು ನೇರವಾಗಿ ಮಾತಾಡಬೇಕಾದಂಥ ವಿಷಯ. ನಿಮ್ಮಿಂದ ನನಗೊಂದು ವಿಷಯ ಗೊತ್ತಾಗಬೇಕು ಸರ್. ಸುಭಾಷ್ ಪಾಟೀಲ್ ನಿಜವಾಗ್ಲೂ ಯಾರು ಸರ್? ಸರ್, ಪ್ಲೀಸ್ ಸರ್, ನಿಮಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬಿಡಿ. ನಿಮಗವ್ರು ಯಾರು ಅನ್ನೋದು ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ನೀವು ನನ್ನ ವೆಲ್ ವಿಷರ್. ನಾನು ಆಫೀಸಿಗೆ ಜಾಯ್ನ್ ಆದಾಗಿಂದನೂ ನೀವು ನನಗೆ ಒಳ್ಳೇದನ್ನೇ ಬಯಸಿದ್ದೀರಾ. ಆದ್ರೆ ಇದು ಒಂದು ವಿಷಯನ ಮಾತ್ರ ನೀವು ಯಾಕೆ ನನ್ನಿಂದ ಮುಚ್ಚಿಡ್ತಿದ್ದೀರಾ?
ಅಮೆರಿಕಾದಲ್ಲಿರೋ ನಿಮ್ಮ ಅಳಿಯ ನಿಮ್ಮ ಮಗಳು ಚೆನ್ನಾಗಿರ್ತಾರೆ ಬಿಡಿ. ಯಾರು ಕೇಳಿದ್ರು ಇದೇ ಉತ್ತರ ಕೊಡಿ. ಅನು ಮೇಡಮ್ ಕೇಳಿದ್ರು ಅಷ್ಟೇ. ಸರಿನಾ ಶಾನ್ಭೋಗ್ರೆ? ಸರ್ ಏನಾಯ್ತು? ಇಲ್ಲಮ್ಮ, ನನ್ಗೇನು ಗೊತ್ತಿಲ್ಲ. ನಾನು ಯಾಕೆ ಮುಚ್ಚಿಡ್ಲಿ? ಸರ್ ಪ್ಲೀಸ್ ಸರ್, ಸುಭಾಷ್ ಪಾಟೀಲ್ ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಗೊತ್ತಿಲ್ಲಮ್ಮ, ನನಗೇನು ಗೊತ್ತಿಲ್ಲ. ನನಗೆ ವಯಸ್ಸಾಯ್ತು, ಇನ್ನೇನು ಸರ್ವೀಸು ಆಗೋಯ್ತು. ರಿಟೈರ್ಮೆಂಟ್ ತಗೊಂಡು ಮಗಳ ಮನೆಗೆ ಹೊರಟೋಗ್ತೀನಿ. ದಯವಿಟ್ಟು ನಾನೇನು ಕೇಳಬೇಡ ಅನು. ಸರ್ ಅವತ್ತು ಫೋನಲ್ಲಿ ನಾನು ನಿಮಗೆ ಸುಭಾಷ್ ಪಾಟೀಲ್ ಸಿಕ್ಕಾಕೊಂಡ ಅಂತ ಒಂದು ಫೋಟೋ ತೋರಿಸ್ದೆ ಗೊತ್ತಾ? ಅವರು ನಿಜವಾದ ಸುಭಾಷ್ ಪಾಟೀಲ್ ಅಲ್ಲ ತಾನೆ? ಅಟ್ಲೀಸ್ಟ್ ಇದಕ್ಕಾದ್ರೂ ಉತ್ತರ ಕೊಡಿ ಪ್ಲೀಸ್ ಸರ್. ಅಲ್ಲ, ಹಾಗಾದ್ರೆ ನಿಜವಾದ ಸುಭಾಷ್ ದಯವಿಟ್ಟು ನಿನ್ನೇನು ಕೇಳಬೇಡಮ್ಮ ಪ್ಲೀಸ್. ಸರ್ ನಿಮಗೆ ಗೊತ್ತಿದೆ ಸರ್, ನೀವ್ ಹೇಳ್ತಿಲ್ಲ. ಆರ್ಯ ಸರಿ ಸುಭಾಷ್ ಪಾಟೀಲ್ ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿದೆ. ಇದೆಲ್ಲ ಸುಳ್ಳು, ಅಂತ ವ್ಯಕ್ತಿ ಹುಟ್ಟೇ ಇಲ್ಲ ಅಂತ ಯಾರಾದ್ರೂ ಹೇಳ್ಬಾರ್ದ? ನನ್ನ ಆರ್ಯ ಸರ್ ಏನೂ ತಪ್ಪೇ ಮಾಡಿಲ್ಲ ಅಂತ ಹೇಳೋರು ಯಾರು ಇಲ್ಲ. ಹೌದು, ಸುಭಾಷ್ ಪಾಟೀಲ್ ಅಂತ ಇದೆ. ಆ ತಾಯಿನೇ ಉತ್ತರ ಕೊಟ್ಟಾಯ್ತು. ನನ್ ಮನ್ಸಲ್ಲಿದ್ದಂತ ಅನುಮಾನ ನಿಜ ಆಯ್ತು. ಎಲ್ಲವ ತಾಯಿನೇ ರಾಜನಂದಿನಿನ ಅನುರೂಪದಲ್ಲಿ ನಮ್ಮನೆ ಕಳ್ಸಿದಾಳೆ. ನನ್ ಮನೆ ಮಗಳು ಮತ್ತೆ ಬಂದಿದ್ದಾಳೆ. ರಾಜನಂದಿನಿ ಎಲ್ಲಿಗಮ್ಮ ಹೋಗಿದ್ದೆ? ಯಾಕೆಷ್ಟೊತ್ತು?